మేము మేడం కోసం 5 గ్యారెంటీలు ఇచ్చినారు కాంగ్రెస్ వాళ్ళు. 5 గ్యారెంటీల కోసము ప్రతి ఒక్క జనాలు వాళ్ళు భోజనం అనేసి ప్రతి ఒక్కరు కష్టపడినారు కాంగ్రెస్ కోసము. ఎలా అంటే 5 గ్యారెంటీలు ఇచ్చినారు కదా ప్రతి ఒక్కటి. ఇప్పుడు ఈ ఉడుకాలము కరెంట్ లేకపోయింటే ఎంత కరెంట్ సెట్ చేయండి వ్యవహారము 40 డిగ్రీలు కాస్తూ ఉంది వ్యవహారము. ప్రతి ఒక్కరు సౌలతులు ఇచ్చినారు వ్యవహారము. బాగా ఉన్నారు ఆడవాళ్ళు అయిపోయి మగవాళ్ళు అయిపోయి ఊరికే తోళ్ళు అవి చెప్పుకుంటారు తీసేసి అక్కడ పోయి ఇక్కడ పోయి అనేసి అవంతా తోలు మాటలు. ఆ ఆడవాళ్ళే తిరుగుతూ ఉన్నారు వాళ్ళ మీద తుపాసారాలు చేస్తున్నారు. దానికి టీవీలో చూస్తూనే ఉన్నారు. కుమారస్వామి అదేమో ఇతర ఆడవాళ్ళు దావులు తప్పిపోయినారని చెప్తా ఉన్నారు. దానికి అది అందరూ మన విలేజ్లో మాట్లాడుతూ ఉంటారు. వాళ్ళకి ఆడవకు కొన్ని మాట్లాడేస్తారు. ఏమే వీళ్ళకంతా తెలిసేది వ్యవహారము. బాగా నడిచింది, ఏం గలాట్లేదు వ్యవహారము. చాలా ಸ್ಮೂತ್గా ಬಾಗಿపోయింది ವ್ಯವಹಾರము. ಕಣ್ಣೂರು ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಹೋದ ವರ್ಷ MLA ಕ್ಯಾಂಡಿಡೇಟ್ ಆಗಿ ಏನು 5 ಗ್ಯಾರಂಟಿ ಕೊಟ್ಟಿದ್ದಾರೋ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮೂಲಕದಿಂದ ಆ ಗ್ಯಾರಂಟಿಗಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಈ ಊರಿನ ಗ್ರಾಮಸ್ಥರು ಎಲ್ಲೂ ಸೇರಿ ಅದು ಏನು ಗ್ಯಾರಂಟಿ ಕೊಟ್ಟಿದ್ದಾರೋ ಆ ಗ್ಯಾರಂಟಿಗಳೆಲ್ಲ ನಮಗೆ ಯೂಸ್ ಆಗಿದೆ ಅಂತ ಅದೇ ಪ್ರಕಾರ ಇವಾಗೂ ಲೋಕಸಭಾ ಇದು ಚುನಾವಣೆಯಲ್ಲಿ ಇನ್ನೂ 4 ಗ್ಯಾರಂಟಿ ಕೊಟ್ಟಿದ್ದಾರೆ. ಆ ಗ್ಯಾರಂಟಿಗಳೆಲ್ಲ ನಮಗೆ ಯೂಸ್ ಮಾಡಬೇಕು ಅನ್ನೋದು ಈ ಕಾರ್ಯಕರ್ತರು ಎಲ್ಲೂ ಸೇರಿ ಈ ಒಳ್ಳೆ ಓಟನ್ನು ಈ ಥರ ಯೂಸ್ ಮಾಡಬೇಕು ಅಂತ ಎಲ್ಲ ಒಂದು ಒಗ್ಗಟ್ಟಾಗಿ. ವೆಲ್ಕಮು. ಕಣ್ಣೂರು ಗ್ರಾಮದ ರಾಜೇಶ್ ಅಂತ. ಮೇಡಮ್ ಅವರು ನಮಗೆ ಒಂದು ಜವಾಬ್ದಾರಿ ಹೊರಿಸಿದ್ರು ಎಲೆಕ್ಷನ್ ಪರ್ಪಸ್ಸಾಗಿ. ಅವರು ಎಲೆಕ್ಷನ್ಗಿಂತ ನಾವು ಈ MP ಎಲೆಕ್ಷನ್ನು ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಅಂತ ಮೇಡಮ್ ಅವರು ಖುದ್ದಾಗಿ ಅವರೇ ಸ್ವತಃ ಅವರು ಹೇಳಿ ಸ್ವಲ್ಪ ನಮ್ಮನ್ನೆಲ್ಲ ಒತ್ತಾಯಿಸಿ ಬಲೆ ನೀಟಾಗಿ ಚೆನ್ನಾಗಿ ಮಾಡ್ಕೊಂಬಂದ್ವಿ. ನಮ್ಮ ಹುಡುಗರೆಲ್ಲ ಪರವಾಗಿಲ್ಲ, ನಮ್ಮ ಕಣ್ಣೂರು ಯುವಕರು ಹುಡುಗರು ಎಲ್ಲ ನಮಗೆ ಸಹಕಾರ ಕೊಟ್ಟರು. ಅದೇ ರೀತಿ ಮನೆಗೂ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡಿದಾಗ ಮಹಿಳೆಯರು ಅವರು ನಮ್ಮ ಸರ್ಕಾರ ಕೊಟ್ಟಿರೋ ಸವಲತ್ತುಗಳೆಲ್ಲ ಬಳಸ್ಕೊಂಡು ಅವರು ತುಂಬ ಖುಷಿಯಿಂದ ನಾವು ನಿಮ್ಮ ಜೊತೆ ಇರ್ತೀವಿ, ಈ ಸಲ ಇನ್ನೂ ಮುಂಬರುವ ಕಾಲದಲ್ಲಿ MP ಎಲೆಕ್ಷನಲ್ಲಿ ಬಹುಮತ ಇನ್ನೂ ಜಾಸ್ತಿ ಮಾಡೋಣ ಅಂತ ನಮ್ಮ ಜೊತೆ ಬಂದು ಸಹಕರಿಸಿದರೆ ಚೆನ್ನಾಗಾಗಿದೆ. ಗಲಾಟೆ ಏನೂ ಇಲ್ಲದೆ ನೀಟಾಗಾಯಿತು. ನಮ್ಮೂರು 76 ಬೂತು ಕಣ್ಣೂರು ನೀಟಾಗಿ ಲೀಡ್ ಬರಬೇಕು ಅಂತ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬರಬೇಕು ಅಂತ ನಾವು ಕಷ್ಟಪಟ್ಟು ಗೆಲ್ಲಬೇಕು ಅಂತ ವಿನಂತಿ. ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಎಲ್ಲ ಚುನಾವಣೆ ಎಲ್ಲ ಚೆನ್ನಾಗಿ ನಡೆದಿದೆ. ಮಹಿಳೆಯರು ಕೂಡ ಚೆನ್ನಾಗಿ ಅವರು ಎಷ್ಟೋ ಕಷ್ಟದಲ್ಲಿದ್ದರೂ ಕೂಡ ಎಲ್ಲೋ ಅವರು ಗ್ಯಾರಂಟಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ಬಡವರ ಕುಟುಂಬದಲ್ಲಿ ಆ 2,000 ರೂಪಾಯಿ ಆ ಅಕ್ಕಿ ಕಾಸನ್ನು ಯೂಸ್ ಮಾಡಿಕೊಂಡು ಎಷ್ಟೋ ಜನ ಕಾಂಗ್ರೆಸ್ ಸರ್ಕಾರ ನಮಗೆ ಎಷ್ಟೋ ಒಳ್ಳೆಯದಾಗ್ತಾ ಇದೆ. 1 ರೂಪಾಯಿ ಇಲ್ದಿರೋ ಇವಾಗ ಬಸ್ ಹೋಗಿ ಒಂದು ಹಾಸ್ಪಿಟ್ಲ್ಗೆ, ಒಂದು ದೇವಸ್ಥಾನಕ್ಕೆ, ಒಂದು ತವರು ಮನೆಗೆ ಇದೆಲ್ಲ ಯೂಸ್ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ಅವರು ಮನಸ್ಸಲ್ಲಿ ಇಟ್ಕೊಂಡು ಬೆಳಿಗ್ಗೆ ಇವತ್ತಿನ ಲೋಕಸಭೆ ಚುನಾವಣೆ ಏನಿದೋ 7 ಗಂಟೆಯಿಂದ 6 ಗಂಟೆವರೆಗೂ ಏನು ತಂದೆ ತಕರಾರಿಲ್ಲದೆ ಚೆನ್ನಾಗಿ